ನೇತ್ರ, ಇವಾಗ ಮನೆಗೆ ಬಂದಿದ್ದೀವಿ ತಾನೆ, ಇವಾಗಲಾದರೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರು. ಯಾಕೆ ಅಷ್ಟು ಹೇಳ್ತಾ ಇದೀಯಾ? ಏನೂ ಆಗೋದಿಲ್ಲ. ನೀನು ಜಾಬ್ ಮಾಡೋದಕ್ಕೋಸ್ಕರ ಸಿಟಿಗೆ ಬಂದಿದ್ದೀನಿ ಅಂತ ಅಷ್ಟೇ ಅನ್ಕೋ, ಸರಿನಾ? ಈ ಥರ ಎಲ್ಲ ಬೇಜಾರಾದರೆ, ನಿಂದು ಹೆಲ್ತ್ ಅಪ್ಸೆಟ್ ಆದರೆ ಮತ್ತೆ ನಿಮ್ಮ ಮನೆಯವ್ರಿಗೆ ತಾನೇ ಬೇಜಾರಾಗೋದು. ನಾನು ಅಳಬಾರ್ದು ಅಂತಲೇ ಅನ್ಕೋತಾ ಇದ್ದೀನಿ, ಆದರೂ ಯಾಕೋ ಗೊತ್ತಿಲ್ಲ, ಅಳು ಬಂದಂಗೆ ಆಗ್ತಾ ಇದೆ. ಮನಸ್ಸಿಗೆ ಭಾಳ ಬೇಜಾರಾಗ್ತಾ ಇದೆ ನನಗೆ. ಆ ಥರ ಎಲ್ಲ ಅಳಬಾರ್ದು ನೇತ್ರ. ಡಾಕ್ಟ್ರು ಅದನ್ನೇ ಹೇಳಿದ್ದಾರೆ, ಜಾಸ್ತಿ ಅಳಬೇಡ್ರಿ, ಜಾಸ್ತಿ ಸ್ಟ್ರೆಸ್ ತೊಗೋಬೇಡ ಅಂತ ಅಂದಿದ್ದಾರೆ. ನೀ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿರು. ನಾನು ಹೋಗಿ ತಿನ್ನೋದಕ್ಕೆ ಏನಾದರೂ ತೊಗೊಂಡು ಬರ್ತೀನಿ, ಸರಿನಾ? ನನಗೆ ಯಾಕೋ ಕುತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಭಾಳ ಸುಸ್ತು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಹೇಳಿದ್ದು, ನಾನು ಹೋಗಿ ಏನಾದರೂ ತಿನ್ನೋದಕ್ಕೆ ತರ್ತೀನಿ, ಬಾ ನೀನು ಇಲ್ಲೇ ಮಲ್ಕೊಳ್ಬಾ. ಮತ್ತೆ ಅಳೋದಕ್ಕೆ ಹೋಗಬೇಡ. ತಲೆ ತುಂಬ ನೋಸುತ್ತೆ ನೋಡಿಲಿ, ಜ್ವರ ಇಷ್ಟೊಂದು ಬಂದಿದೆ. ನೀ ಸುಮ್ಮನೆ ಮಲ್ಕೊಂಡಿರು, ನಾನು ಹಿಂಗೆ ಬರ್ತೀನಿ. ಸರಿ ಆಯಿತು. ಅವ್ವ, ಅಪ್ಪ, ಹೆಂಗದಿರಿ ನೀವು? ಏನಾದರೂ ಊಟ ಮಾಡಿದ್ರಾ ಅಥವಾ ಇಲ್ಲ? ಏನು ನನ್ನ ಸಲುವಾಗಿನ ಚಿಂತೆ ಮಾಡ್ಕೊತ ಕುತ್ಕೊಂತೀರ ಮನ್ಯಾಗ? ನನಗೂ ಭಾಳ ನೆನಪಾಗ ಕುಂತೀರಿ ಅವ್ವ. ನಾನು ಮನೆ ಬಿಟ್ಟು ಬರಬಾರ್ದಿತ್ತು ಅಂತ ಅನಿಸುತ್ತೆ ಒಂದೊಂದು ಸಲ. ಆದ್ರೆ ನಾನು ಮನೆ ಬಿಟ್ಟು ಬಂದ್ರೆ ನೀವು ಆರಾಮಾಗಿರ್ತೀರಿ ಆ ಮನ್ಯಾಗ. ಅದಕ್ಕೆ ನಾನು ಮನೆ ಬಿಟ್ಟು ಬಂದೀನಿ ಅವ್ವ. ನೀವು ಆರಾಮಾಗಿರ್ರಿ ಅವ್ವ, ನನ್ನ ಬಗ್ಗೆ ಏನೂ ಚಿಂತೆ ಮಾಡಬೇಡ್ರಿ. ನೇತ್ರ, ಎದ್ದಳು. ಸ್ವಲ್ಪ ಏನಾದರೂ ತಿಂದು ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೋ, ಹಾಗಾದರೆ ಆರಾಮಾಗುತ್ತೆ, ಸರಿನಾ? ಎದ್ದಳು. ಸಾಗರ್ ಅವರೇ, ನಂಗೆ ತಿನ್ನೋದಕ್ಕೇನು ಬೇಡ, ನಂಗೆ ಹಸು ಇಲ್ಲ, ಪ್ಲೀಸ್ ನಂಗೆ ಫೋರ್ಸ್ ಮಾಡಬೇಡಿ. ನೇತ್ರ, ಪ್ಲೀಸ್ ಅಮ್ಮ, ಹಠ ಮಾಡಬೇಡ. ನೀ ಶಾಣೆ ಹೌದಿಲ್ಲ, ಪ್ಲೀಸ್ ಒಂದು ಸ್ವಲ್ಪ ಅಷ್ಟೇ ತಿನ್ನು. ನನಗೆ ಜಾಸ್ತಿ ಫೋರ್ಸ್ ಮಾಡೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ತಿಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಡು. ನೀ ಆರಾಮಾಗಬೇಕಿಲ್ಲ, ನೀ ಬೇಗ ನಿಮ್ಮ ಮನೆಯವ್ರ ಜೊತೆ ಮಾತಾಡಬೇಕಿಲ್ಲ. ನಮ್ಮ ಮನೆಯವ್ರ ಜೊತೆ ನಾನು ಮಾತಾಡಬೇಕು. ನಾ ಊಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಆರಾಮಾಗ್ತೀನಿ, ಆವಾಗ ಅವ್ರ ಜೊತೆ ಮಾತಾಡ್ಬೋದಾ? ನೀನು ಬೇಗ ಚೆನ್ನಾಗಿ ಊಟ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ ಅಂದ್ರೆ ಆರಾಮಾಗ್ತೀಯ. ಆವಾಗ ನಿಮ್ಮ ಮನೆಯವ್ರ ಜೊತೆ ನೀನು ಆರಾಮಾಗಿ ಫೋನಲ್ಲಿ ಮಾತಾಡ್ಬೋದು. ಹಾಗಾದರೆ ಊಟ ಮಾಡ್ತೀನಿ ನಾನು. ನೀನೇನು ಊಟ ಮಾಡೋದು ಬೇಡ, ನಿನಗೆ ಸ್ಟ್ರೆಂತು ಇಲ್ಲ ಕೈಯಿಂದ ಊಟ ಮಾಡೋದಕ್ಕೆ. ನಾನೇ ತಿನ್ನಿಸ್ತೀನಿ, ನೀ ತಿಂದು ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೊಂಬಿಡು, ಸರಿನಾ? ಸರಿ. ಸಾಕು, ನನಗೆ ಹೊಟ್ಟೆ ತುಂಬಿತು. ಹಾಗೆಲ್ಲ ಹಠ ಮಾಡಬಾರ್ದು ನೇತ್ರ, ಸುಮ್ಮನೆ ತಿನ್ನು. ಟ್ಯಾಬ್ಲೆಟ್ಸ್ ಎಲ್ಲ ಫುಲ್ ಸ್ಟ್ರಾಂಗ್ ಇರುತ್ತೆ, ಮತ್ತೆ ಇಲ್ಲಾಂದರೆ ಮಧ್ಯರಾತ್ರಿ ಹಸು ಆಗುತ್ತೆ. ಅದಕ್ಕೋಸ್ಕರ ಇನ್ನೊಂದು 2 ತುತ್ತು ಅಷ್ಟೇ ತಿನ್ನು, ಸರಿನಾ? ನಂಗೆ ಹೊಟ್ಟೆ ತುಂಬಿತು, ಸಾಕು. ಹಾಗೆಲ್ಲ ಹಠ ಮಾಡಬಾರ್ದು ನೇತ್ರ, ಸುಮ್ಮನೆ ತಿನ್ನು. ಗುಡ್ ಗರ್ಲ್. ಈ ಥರ ಊಟ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರೆ ನಿನಗೆ ಎನರ್ಜಿ ಬರುತ್ತೆ. ಸರಿ, ಇವಾಗ ನೀನು ಮಲ್ಕೋ, ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ. ಬೇಡ, ಪರವಾಗಿಲ್ಲ, ನಾನು ಮಲ್ಕೋತೀನಿ, ನೀವು ಮನೆಗೆ ಹೋಗಿ. ನೇತ್ರ, ಡಾಕ್ಟ್ರು ಹೇಳಿದ್ದಾರೆ ಇವತ್ತು ಫುಲ್ ಡೇ ನೀ ರೆಸ್ಟ್ ತೊಗೋಬೇಕಂತೆ. ಅಕಸ್ಮಾತ್ ನಮ್ಮ ಮನೆಗೆ ಹೋದಿ ನಿಂಗೆ ಮಧ್ಯರಾತ್ರಿ ಜ್ವರ ಏನಾದರೂ ಜಾಸ್ತಿ ಆದರೆ ಅವಾಗ ಇಲ್ಲಿ ಯಾರೂ ಇರೋದಿಲ್ಲ, ಒಬ್ಬಳೇ ಇರ್ತೀಯ. ಅದಕ್ಕೆ ಬೇಡ, ಇವತ್ತೊಂದಿನ ನಾನು ಇಲ್ಲೇ ಇರ್ತೀನಿ, ನೀ ಸುಮ್ಮನೆ ಮಲ್ಕೋ. ಅಂದರೆ ಈ ಮನೆಯಲ್ಲಿ ಯಾರೂ ಇರೋದಿಲ್ವಾ? ಇವಾಗ ನಾನು ಒಬ್ಬಳೇ ಇರಬೇಕಾ ಈ ಮನೆಯಲ್ಲಿ? ನಂಗೆ ಒಬ್ಬಳೇ ಇರೋದಕ್ಕೆ ಭಯ ಆಗುತ್ತೆ ಇಲ್ಲಿ. ಅಯ್ಯೋ ಇಲ್ಲ, ಈ ಮನೆಯಲ್ಲಿ ಒಬ್ಬ ಅಜ್ಜಿ ಇರುತ್ತೆ. ಆ ಅಜ್ಜಿ ಅದು ಯಾರ್ದು ರಿಲೇಟಿವ್ಸ್ ಯಾರಿಗೂ ಆರಾಮಿಲ್ಲ ಅಂತೆ, ಅದಕ್ಕೋಸ್ಕರ ಮಾತಾಡ್ಸ್ಬರ್ತೀನಿ ಅಂತ ಹೋಗಿದ್ದಾರೆ. ನಾಳೆ ಬರ್ತಾರೆ ಅವರು. ಇವತ್ತೊಂದಿನ ಅಷ್ಟೇ ಇರೋದು, ನೀನೊಬ್ಬಳೇ ಇರೋದಂದ್ರೆ. ಅದಕ್ಕೋಸ್ಕರ ಇವತ್ತೊಂದಿನ ನಾನು ಇಲ್ಲೇ ಇರ್ತೀನಿ, ಸರಿನಾ? ಆ ಅಜ್ಜಿ ನಿಜವಾಗ್ಲೂ ನಾಳೆ ಬರ್ತಾರಾ? ನಿಜವಾಗ್ಲೂ ಆ ಅಜ್ಜಿ ನಾಳೆ ಬರ್ತಾರೆ, ನೀನಿರಂತೆ ಅಂತೆ ಅವ್ರ ಜೊತೆ, ಸರಿನಾ? ಇವಾಗ ಏನೋ ಟೆನ್ಷನ್ ಮಾಡ್ಕೋಬೇಡ, ಬೇಜಾರು ಮಾಡ್ಕೋಬೇಡ, ಆರಾಮಾಗಿ ರೆಸ್ಟ್ ಮಾಡು. ನಾಳೆನಷ್ಟಿಗೆ ಆರಾಮಾಗ್ತೀಯಾ, ಸರಿನಾ? ಸರಿ. ಆದರೂ ನಂಗೆ ಒಬ್ಬಳೇ ಇರೋದಕ್ಕೆ ಭಯ ಆಗುತ್ತೆ, ಇಲ್ಲಿ ಹೊಸ ಜಾಗ ಇದು. ಆ ಗೊಂಬೆ ನೋಡ್ರಲ್ಲಿ ಹೇಗಿದೆ, ಒಂಥರ ದೆವ್ವದ ಥರ ಕಾಣಿಸುತ್ತಪ್ಪ ಆ ಗೊಂಬೆ. ನನಗೆ ಭಯ ಆಗುತ್ತೆ ಇಲ್ಲಿರೋದಕ್ಕೆ. ಅದೇನಾಗಲ್ಲ, ಜಸ್ಟ್ ಗೊಂಬೆ ಅಷ್ಟೇ, ಅದೇನೂ ಮಾಡೋದಿಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿ ಸುಮ್ಮನೆ ಮಲ್ಕೋ. ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗೋದಿಲ್ಲ, ಸರಿನಾ? ಆದರೂ ನಂಗೆ ಭಯ ಆಗುತ್ತೆ ಈ ಮನೆಯಲ್ಲಿ. ನಾನು ಬೇರೆ ಎಲ್ಲಾದರೂ ಮನೆ ನೋಡ್ಕೋತೀನಿ. ನೇತ್ರ, ಇದು ಹೊಸ ಜಾಗ ಅಲ್ಲ, ಅದಕ್ಕೋಸ್ಕರ ನಿಂಗೆ ಹಂಗೆ ಅನ್ನಿಸ್ತಾ ಇದೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಬೇಕಾದರೆ ಒಂದು 4 ದಿನ ಇರು. ನಿಂಗೆ ಇಲ್ಲಿ ಇರಬೇಕು ಅಂತ ಅನಿಸಿದ್ರೆ ಇರು, ಇಲ್ಲಾಂದರೆ ಮತ್ತೆ ಬೇರೆ ಕಡೆ ನೋಡಿ ಹೋಗಂತೆ, ಸರಿನಾ? ಸರಿ ಆಯಿತು, ಹಾಗೆ ಮಾಡ್ತೀನಿ. ನಮ್ಮವ್ವ ನಮ್ಮಪ್ಪ ಏನು ಮಾಡಾಕುಂತಾರ ಏನು? ನನಗೇನಾದರೂ ಬೇಜಾರಾದ್ರೆ ನಾನು ನಮ್ಮವ್ವನ ತೊಡೆ ಮೇಲೆ ಹೋಗಿ ಮಕ್ಕೊತಿದ್ದೆ. ಅವ್ವ ಏನಾದರೂ ರಮಸಿ ನಂಗೆ ಮಲಗಿಸ್ತಿದ್ಲು. ಆದರೆ ಇವತ್ತು ಅವ್ವನ ಜೊತೆ ಮಾತಾಡಬೇಕು ಅಂದ್ರೆ, ಅವನ ತೊಡೆ ಮೇಲೆ ಮಕ್ಕೋಬೇಕಂದ್ರೆ ಅವ್ವ ಇಲ್ಲಿಲ್ಲನೇ ಇಲ್ಲ. ನೇತ್ರ, ಪದೇ ಅದನ್ನೇ ನೆನೆಸ್ಕೊಂಡು ಹರ್ಟ್ ಮಾಡ್ಕೋಬೇಡ. ಇವಾಗ ನೀನು ಅವರೆಲ್ಲರೂ ಚೆನ್ನಾಗಿರಲಿ ಅಂತ ಬಂದಿದೀಯಾ ತಾನೆ, ಅಂದಮೇಲೆ ನೀನು ಇದನ್ನೆಲ್ಲ ಫೇಸ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಸೀದಾ ಮನೆಗೆ ಹೋಗ್ತೀಯಾ? ಮನೆಗೆ ಬಿಟ್ಟು ಬರಲ್ಲ ನಾನೇ ಇವಾಗಲೇ? ಬೇಡ ಬೇಡ ಬೇಡ, ನಾನು ಇದನ್ನೆಲ್ಲ ಫೇಸ್ ಮಾಡ್ತೀನಿ. ನನಗೆ ನೋವಾದರೂ ಪರವಾಗಿಲ್ಲ, ನಮ್ಮ ಮನೇಲವರೆಲ್ಲ ಚೆನ್ನಾಗಿರಲಿ, ನಾನು ಇಲ್ಲೇ ಇರ್ತೀನಿ.
ಇವ್ರ ಅಜ್ಜಿ ಎಷ್ಟು ಕೆಟ್ಟವರಿದ್ದಾರೆ. ಇಷ್ಟು ಒಳ್ಳೆ ಮನಸ್ಸಿರೋ ಹುಡುಗಿನ ಮನೆಯಿಂದ ಹೊರಗೆ ಹಾಕೋದಕ್ಕೆ ಅದು ಹೇಗಾದರೂ ಮನಸ್ಸು ಬರುತ್ತೆ ಏನು ಅವರಿಗೆ. ಏನು ಜನನೋ ಏನೋಪ್ಪ ಪಾಪ. ಇವರ ಮಮ್ಮಿ ಡ್ಯಾಡಿಗೆಲ್ಲ ಎಷ್ಟು ನೋವಾಗಿದ್ದೇನೆ ಏನು, ಇವ್ರ ಮನೆಯಲ್ಲಿರೋರಿಗೆಲ್ಲ ಎಷ್ಟು ಹರ್ಟ್ ಆಗಿದ್ದೇನೆ ಏನು ಇವತ್ತು. ಅದಕ್ಕೆ ಬೆಳಗ್ಗೆಯಿಂದ ಎಷ್ಟೊಂದು ಹರ್ಟ್ ಆಗಿತ್ತು ಇವಳು. ಮನೆಯಲ್ಲಿರೋನೆಲ್ಲರನ್ನು ಬಿಟ್ಟು ಹೊರಗಡೆ ಬರೋದು ತುಂಬ ಕಷ್ಟ. ಅದು ಒಂದು ಹುಡುಗಿಯಾಗಿ ಮನೆಯಿಂದ ಹೊರಗಡೆ ಬಂದಿದ್ದಾಳೆ ಅವ್ರ ಮನೆಯವ್ರಿಗೋಸ್ಕರ. ಅಂದರೆ ರಿಯಲಿ ಗ್ರೇಟ್ ನೇತ್ರ ನೀನು. ನಿನ್ನ ಈ ಒಳ್ಳೆ ಮನಸ್ಸಿಗೆ ಒಳ್ಳೆಯದಾಗುತ್ತೆ ಹೊರತು ಕೆಟ್ಟದಂತೂ ಆಗೋದಿಲ್ಲ. ಇನ್ಮೇಲೆ ಏನೇ ಆದ್ರೂ ಪರವಾಗಿಲ್ಲ, ನಾನು ನಿನ್ನ ಜೊತೆ ಇದ್ದೀನಿ. ನಿನಗೆ ಎಷ್ಟೋ ಕಷ್ಟ ಬರಲಿ ಏನೋ ಬರಲಿ, ನಾನು ನಿನ್ನ ಜೊತೆ ಇದ್ದೀನಿ. ನೀ ಏನೂ ಟೆನ್ಷನ್ ಮಾಡ್ಕೋಬೇಡ. ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಈ ಸ್ಟೋರಿ ಇಷ್ಟ ಆಗ್ತಾ ಇದೆನಾ ಅಥವಾ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್. ಎಲ್ಲರೂ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ, ಓಕೆನಾ? ಲಕ್ಷ್ಮಕ್ಕ, ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿ? ಮುಂಜಾನೆಯಿಂದ ಏನೂ ತಿಂದಿಲ್ಲ ನೀನು. ಬಾರ, 2 ತುತ್ತು ಅನ್ನನಾರು ತಿಂದು ಮಕ್ಕನಂತೆ ಅಂತ ಬಾರ. ಹಿಂಗೆ ಎಷ್ಟು ದಿನ ಇರ್ತಿದ್ದೀವಿ ಉಪವಾಸ? ಅಲ್ಲ ಪಂಚವ, ನಂದು ಎಂಥ ಕರ್ಮ ನೋಡ್ತೇನೆ ಇಲ್ಲ. ಎಂಥ ಕರ್ಮ ಇವ. ವಯಸ್ಸಿಗೆ ಬಂದಿರೋ ಹುಡುಗಿನ ಮನೆಯಿಂದ ಹೊರಗಡೆ ಹಾಕಂಗಾತ. ಆದರೂ ನನ್ನ ಕೈಯಾಗ ಏನೂ ಮಾಡೋಕ್ಕಾಗಲಿಲ್ಲ. ಹೆಂಗೆ ಇದನ್ನೆಲ್ಲ ಸಹಿಸ್ಕೊಂಡಿರ್ಲಿಲ್ಲ ಪಂಚವ? ಹೆಂಗೆ ಇದನ್ನು ಸಹಿಸ್ಕೊಂಡಿರ್ಲಿ? ಲಕ್ಷ್ಮಕ್ಕ, ನಿನಗೆಷ್ಟು ಬೇಜಾರಾಗೈತಿ, ನನಗೂ ಅಷ್ಟೇ ಬೇಜಾರಾಗೈತಿ. ಯಾಕಂದ್ರೆ ನೇತ್ರವ ಬರೀ ನಿನ್ನ ಮಗಳಲ್ಲ, ನನ್ನ ಮಗಳೂ ಆಕಿ. ನನಗೆ ಹೊಟ್ಟೆ ಹುಡ್ದೇ ಇರ್ಬೋದವ, ಆದ್ರೆ ಆಕಿನೂ ನನ್ನ ಸ್ವಂತ ಮಗಳು ಅಂತ ಅನ್ಕೊಂಡೆ ನಾನು. ನನಗೂ ಅಷ್ಟೇ ಬೇಜಾರಾಗೈತಿ ಲಕ್ಷ್ಮಕ್ಕ. ಆದ್ರೆ ಹಿಂಗೆ ಬೇಜಾರು ಮಾಡ್ಕೊತ ಕೂತ್ಕೊಂಡೆ ಅಂದ್ರೆ ನಿನ್ನ ಆರೋಗ್ಯದ ಪರಿಸ್ಥಿತಿ ಏನಾಗಬೇಕವ? ಎದ್ದಳ, 1-2 ತುತ್ತರ ಉಣ್ಣು ಎದ್ದಳ. ಇಲ್ಲವ ಪಂಚವ, ನನಗೆ ಮಾತ್ರ ಏನೇನೇನೇನೂ ಬೇಡವ. ನನ್ನ ಮಗಳ ಈ ಮನೆಯಾಗಿಲ್ಲ, ನನಗೆ ಹೊಟ್ಟಿನೂ ಹೊಸ್ತಿಲ್ಲ, ಕಂಟ್ಲದಾಗರ ಹೆಂಗೆ ಇಳಿತೈತ ಅನ್ನ ನೀನೇ ಹೇಳ ಪಂಚವ. ಮಗಳು ಮನೆಯಾಗಿಲ್ಲ, ಅದಕ್ಕೆ ಮನೆಯೆಲ್ಲ ಬಣ 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 ಅನ್ನ ಕುಂತೈತಿ. ಏನು ಮಾಡೋದು ಲಕ್ಷ್ಮಕ್ಕ? ಬಂದಿದ್ದನ್ನೆಲ್ಲ ಅನುಭವಿಸ್ಬೇಕಾಗೈತಿ, ಎಲ್ಲ ನಮ್ಮ ಕರ್ಮ. ಅಲ್ಲ ಲಕ್ಷ್ಮಕ್ಕ, ಸುಮ್ಮನೆ ನಾವು ಮನೆಯಾರ ಬೇರೆ ಮಾಡ್ಕೊಂಡು ಹೋಗ್ಬಿಡನ್ರ ನಾವು ಅಷ್ಟೇ. ಅಲ್ಲ ಪಂಚವ, ಎಲ್ಲ ಗೊತ್ತಿತ್ತು ಮಾತಾಡ್ತಿಲ್ಲ. ಮಾವರ ಮನೆ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಏನಂತ ಮಾತು ತೊಗೊಂಡಾರು ಗೊತ್ತೈತಿಲ್ಲ ನನಗೆ. ನಿಮ್ಮ ಮಾವರ ಮುಂದೆ ಮತ್ತು ನನಗೆ ಏನಂತ ಮಾತು ತೊಗೊಂಡಾರ? ಎಂಥ ಪರಿಸ್ಥಿತಿ ಬಂದ್ರೂ ನೀವು ಈ ಮನೆ ಬಿಟ್ಟು ಹೋಗಂಗಿಲ್ಲ, ಈ ಮನೆ ಯಾವುದೇ ಕಾರಣಕ್ಕೂ ಭಾಗ ಆಗಬಾರ್ದು ಅಂತ ಮಾತು ತೊಗೊಂಡಾರ ಅವ್ರು ನನ್ನ ಗಂಡನ ಹತ್ರ. ಅದಕ್ಕೆ ನನ್ನ ಗಂಡ ಆ ಮಾತನ್ನು ಮಾತ್ರ ಮೀರಂಗಿಲ್ಲ ಅಂತಾರೆ. ಏನು ಮಾಡ್ಬೇಕು? ಎತ್ತಾಗಂತ ಸಾಯ್ಲಿ ನಾನು. ಹತ್ತಾಗ ಅವ್ರ ಮಾತು ಮುರಿಲಾರ್ದಂಗೆ ನೋಡ್ಕೊಲ್ಲ, ಅಥವಾ ಇತ್ತಾಗ ನನ್ನ ಮಗಳದೇ ನೋಡ್ಕೊಲ್ಲ, ನನಗಂತೂ ತಿಳಿಲಾರ್ದಂಗೆ ಆಗ್ಬಿಟ್ಟೈತವ. ಅಲ್ಲ ಲಕ್ಷ್ಮಕ್ಕ, ಅದು ಗೊತ್ತೈತಿ ಮಾವರ ಮಾತು ತೊಗೊಂಡಾರಂತಂದು. ಆದರೆ ಈಗ ಎಂಥ ಪರಿಸ್ಥಿತಿ ಬಂದೈತಿ ನೋಡ್ತಿಲ್ಲ ನೀನು. ಏನು ಮನಸ್ಸಿಗೆ ಬೇಸರ ಮಾಡ್ಕೋಬೇಡ. ಇನ್ನೂ ಸ್ವಲ್ಪ ದಿನ ಹೆಂಗಾರ ಮಾಡಿ ಅಲ್ಲ ಅವಳು ಪವಿತ್ರನ್ನು ಅವಳಿಗೆ ಲಘುನ ಮದುವೆ ಮಾಡೋ ತೆಗ್ದಬ್ಬಾಕಿ ನಮ್ಮ ನೇತ್ರವನ್ನ ಈ ಮನೆಗೆ ಕರ್ಕೊಂಡು ಬರನ್ರಿ ಅಂತ ನೀನು ಬೇಜಾರು ಮಾಡ್ಕೋಬೇಡ ಲಕ್ಷ್ಮಕ್ಕ. ನೀ ತಿನ್ನಲಿಲ್ಲ ಅಂದ್ರೆ ಮನ್ಯಾಗ ಯಾರು ಊಟನ ಮಾಡೋಂಗಿಲ್ಲ ಲಕ್ಷ್ಮಕ್ಕ, ಬೇಜಾರು ಮಾಡ್ಕೋಬೇಡವ. ಪಾಪ ನನ್ನ ಮಗಳ ನೇತ್ರವ ಉಣ್ತ ಏನಿಲ್ಲ, ಎಲ್ಲೈತು ಏನು ಒಂದು ತಿಳಿಲಾರ್ದಂಗೆ ಆಗೈತಿ ನನಗಂತೂ. ಆಕೆ ಫೋನ್ ಹಚ್ಚಿದ್ರೆ ಫೋನು ಹೋಗವಲ್ದು. ನಂಗೆ ಏನು ಮಾಡಲಿ ಅಂತ ತಿಳಿಲಾರ್ದಂಗೆ ಆಗ್ಬಿಟ್ಟೈತೆ ಪಂಚವ. ಲಕ್ಷ್ಮಕ್ಕ, ನೀನು ಬೇಸರ ಮಾಡ್ಕೋಬೇಡ. ನಾನು ಆಗಲೇ ಫೋನ್ ಹಚ್ಚಿದ್ದೆ. ಆಕೆ ಅವರು ಯಾರ್ದು ಫ್ರೆಂಡ್ ಅದನ್ನೇ ರೂಮ್ನಾಗ ಅದ ಅಂತ, ಅವರಿಬ್ರು ಅದಾರಂತ. ಏನೂ ತೊಂದರೆ ಏನೂ ಇಲ್ಲಂತ, ಆರಾಮದೀನಿ ನಾನು, ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ಅಂತ ಫೋನ್ ಹಚ್ಚಿದ್ಲಾಗಲೇ. ಏನು ಪಂಚವ, ಹಂಗಾರ ನನ್ನ ಮಗಳು ಫೋನ್ ಹಚ್ಚಿದ್ಲ ನಿನ್ಗೆ? ನನಗೆ ಯಾಕೆ ಹಚ್ಚಲಿಲ್ಲ ನನ್ನ ಮಗಳು ಫೋನು? ಅಯ್ಯ ಲಕ್ಷ್ಮಕ್ಕ, ನಿನಗೇನ ಫೋನ್ ಹಚ್ಚಿಲ್ಲಂತ, ಆದ್ರೆ ಅದೇನೋ ನಿಂಗೆ ಫೋನ್ ಹೋಗಲಿಲ್ಲ ಅಂತವ, ಅದಕ್ಕೋಸ್ಕರ ನನಗೆ ಫೋನ್ ಹಚ್ಚಿದ್ಲು. ನಾ ಆರಾಮದೀನಿ ಚಿಕ್ಕಿ, ಏನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ, ನಾ ಊಟ ಮಾಡೀನಿ, ಮಕ್ಕೋತೀನಿ, ಬೆಳಗ್ಗೆ ಆಫೀಸ್ಗೆ ಹೋಗೋದೈತಿ ಅಂತ ನಂದ್ಲು. ನಾ ಅದನ್ನೇ ಹೇಳಕ್ಕಂತಾನೆ ಬಂದೆ ನಿನಗೆ. ನೀನು ನೋಡಿದ್ರೆ ಈ ನಮ್ಮನೆ ಬೇಸರ ಮಾಡ್ಕೊಂಡು ಕುಂತಿ. ಆಕೆ ಆರಾಮದಾಳಂತ. ನಿಜ ಹೌದಿಲ್ಲ ಪಂಚಿ? ನನ್ನ ಮಗಳು ಆರಾಮದಾಳಿಲ್ಲ, ಆಕೆಗೆ ರೂಮ್ ಸಿಕ್ಕೈತಂತ, ಆರಾಮದಾಳಂತ, ಅಲ್ಲೇನು ತೊಂದರೆಗೆಂದ್ರೆ ಏನೂ ಇಲ್ಲಂತಲ್ಲ.
ಹ್ಞೂ ಲಕ್ಷ್ಮಕ್ಕ, ನಾನು ಯಾಕೆ ಸುಳ್ಳು ಹೇಳಿ, ಆಗಲೇ ಫೋನ್ ಹಚ್ಚಿದ್ಲೆ ನಿಂಗೆ ತಂದು ಕೊಡ್ಬೇಕಂದ್ರೆ ಹುಡುಕಾಡಿದ್ದೇವ, ನೀನು ಕಾಣಿಸ್ಲಿಲ್ಲ. ಆಕೆ ಮತ್ತು ನನ್ನ ಮೊಬೈಲ್ನಾಗ ಚಾರ್ಜೇ ಇಲ್ಲ, ಬೆಳಗ್ಗೆಯಿಂದ ಚಾರ್ಜೇ ಇಟ್ಟಿಲ್ಲ, ಅದಕ್ಕೋಸ್ಕರ ನಿಂಗೆ ಫೋನ್ ಹಚ್ಚಿದೆ. ಅವ್ವ ಎತ್ತಲಿಲ್ಲ. ಅವಾಗ ಹೇಳ್ಬಿಡು ನಾನು ಆರಾಮದೀನಿ ಅಂತಂದು, ಊಟನೂ ಮಾಡೀನಿ, ಈಗ ಒಂದು ಸ್ವಲ್ಪ ಹೊತ್ತು ಮಕ್ಕೋತೀನಿ, ಮತ್ತು ಬೆಳಗ್ಗೆ ಆಫೀಸಿಗೆ ಹೋಗ್ಬೇಕು ಅಂತ ಅಂದ್ಲೆ. ಅದನ್ನು ಹೇಳಕ್ಕಂತನ ಬಂದೆವ. ನಾನು ಯಾಕೆ ಸುಳ್ಳು ಹೇಳಿ, ನೇತ್ರವ ಆರಾಮದಾಳಂತ, ನೀನೇನು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ. ಈಗ ಊಟ ಮಾಡಕ್ಕೆ ಬರ್ತೀಯಾ? ಯವ್ವ, ನನಗೆ ಈಗ ಸಮಾಧಾನ ಆಯ್ತು ನೋಡು ಪಂಚಿ, ಈಗ ಜೀವ ಬಂದಂಗೆ ಆತವ. ನನ್ನ ಮಗಳು ಆರಾಮದಾಳ ಅಂತ ಅಂದೆಲ್ಲ, ಈಗ ಸಮಾಧಾನ ಆತವ ನನಗೆ. ಯಪ್ಪ, ಇಷ್ಟು ತನಕ ಹೆಂಗದಾಳವ ಏನು ನನ್ನ ಮಗಳು ಅಂತ ಅನಿಸ್ಬಿಟ್ಟಿತ್ತು. ಹೆಂಗೋ ನಿನಗೆ ಫೋನ್ ಹಚ್ಚಿಲ್ಲಲ್ಲ, ನಿನಗಾರ ಆರಾಮದಾಳಲ್ಲ, ಸಾಕು ಬಿಡಂಗಾರ. ಈಗಾರ ಫೋನ್ ಹಚ್ಚಿ ಹೇಳ್ಕೊಡ್ತೀನಿ, ನಾನು ಒಂದೆರಡು ಮಾತು ಮಾತಾಡ್ತೀನಿ. ಅದು ಅದು ಅದೇ ಅದೇ ಅಂದೆಲ್ಲ ಲಕ್ಷ್ಮಕ್ಕ, ಫೋನಾಗೇನೋ ಚಾರ್ಜ್ ಇಲ್ಲ ಅಂತ, ಅದಕ್ಕೋಸ್ಕರ ಫೋನ್ ಚಾರ್ಜ್ ಇಡ್ತೀನಿ ಅಂತ ಅನ್ಲಕ್ಕಿ. ವಾಪಸ್ ಫೋನ್ ಹಚ್ಚಿದ್ರೆ ಹೋಗೋಲ್ದೆ, ನೀನೇನು ಬೇಸರ ಮಾಡ್ಕೋಬೇಡ, ಬೇಕಾದ್ರೆ ಬೆಳಗ್ಗೆ ಲಘುನ ಫೋನ್ ಹಚ್ಕೊಡ್ತೀನಂತ ಆತ. ಹೌದನ? ಆತು ತಗೊಂಗಾರ. ಪಾಪ ಅದಕ್ಕೂ ಬೆಳಗ್ಗೆಯಿಂದ ಆಫೀಸ್ನಾಗ ಕೆಲಸ ಮಾಡಿ 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 ಸಾಕಾಗಿರ್ತೈತಿ. ಮಕ್ಕೊಲಿ ಬೆಳಗ್ಗೆ ನೀನು ನೆನಪು ಮಾಡಿ ಫೋನ್ ಹಚ್ಚ. ನನ್ನೊಂದು ಹಾಳಾದ ಫೋನ್ ಏನಾಗೈತೆ ಏನೋ, ಒಂದೊಂದು ಸಲ ಫೋನು ಬರೋಂಗಿಲ್ಲ ಅಂತೈತೆ, ಅದು ಫೋನು ಹೋಗಂಗಿಲ್ಲ, ಫೋನು ಬರೋಂಗಿಲ್ಲ. ಬೆಳಗ್ಗೆ ಲಘುನ ಹಚ್ಕೊಡ ನೀನು. ಹ್ಞೂ ಆತು ಲಕ್ಷ್ಮಕ್ಕ, ಬೆಳಗ್ಗೆ ಲಘುನ ಹಚ್ಕೊಡ್ತೀನಂತ. ನಡಿ, ನೀ ಕೈ ತೊಗೊಂಡು ನಡಿ, ನಾನು ತಾಟ ಹಚ್ಕೊಂಡ್ಬರ್ತೀನಿ ಅಂತ, ಊಟ ಮಾಡಂತೆ ಅಂತ. ಆತವ. ಈಗ ಹೆಂಗೋ ನನ್ನ ಮಗಳು ಆರಾಮದಾಳಲ್ಲ, ಆತ ನನಗೆ ಈಗ ಒಂದು ಸ್ವಲ್ಪ ಸಮಾಧಾನ ಆತವ. ಮೊದಲಿಗೆ ಈ ವಿಷಯನ ನನ್ನ ಗಂಡಗೆ ಹೇಳ್ತೀನಿ, ಪಾಪದು ಚಿಂತೆ ಮಾಡ್ಕೊತ ಕುಂತೈತಿ, ಹೇಳಿದೆ ಅಂದ್ರೆ ಅವರು ಒಂದು ಸ್ವಲ್ಪ ಸಮಾಧಾನ ಆಕೈತಿ. ಆತು ಲಕ್ಷ್ಮಕ್ಕ. ಲಕ್ಷ್ಮಕ್ಕ, ನನಗೆ ಕ್ಷಮಿಸ್ಬಿಡಕ್ಕ, ನೇತ್ರವ ಫೋನ್ ಹಚ್ಚಿಲ್ಲ, ನಾನು ಸುಳ್ಳು ಹೇಳಿಬಿಟ್ಟೆ ನಿನ್ನ ಹತ್ರ. ನಾನೇನಾರ ಈಗ ಸುಳ್ಳು ಹೇಳಿಲ್ಲ ಅಂದ್ರೆ ನೀ ರಾತ್ರಿ ಎಲ್ಲ ಹಿಂಗೆ ಹತ್ಕೊಂತ ಕೂತ್ಕೋತಿದ್ದಿ. ನೀನು ಪರಿಸ್ಥಿತಿನ ನನ್ನ ಕೈಯಾಗ ನೋಡೋದಾಗಂಗಿಲ್ಲವ, ಅದಕ್ಕೋಸ್ಕರ ಇದೊಂದು ಸಲ ಸುಳ್ಳು ಹೇಳಿಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡು ಲಕ್ಷ್ಮಕ್ಕ, ನನ್ನನ್ನು ಕ್ಷಮಿಸ್ಬಿಡು. ನಾಳೆ ಬೆಳಗ್ಗೆ ಅನ್ನೋಷ್ಟಿಗೆ ನೇತ್ರವೇನಾರು ಫೋನ್ ಹಚ್ಚಲಿಲ್ಲ ಅಂದ್ರೆ ನಾನಾಕೆ ಆಫೀಸ್ ತನಕ ಹೋಗಿ ಹೆಂಗದಾಳ ಏನಂತ ಕೇಳ್ಕೊಂಬರ್ತೀನವ. ಏನು ಚಿಂತೆ ಇದ್ರು ನನಗಿರಲಿ, ನೀವು ಆರಾಮಾಗಿರಿ ಲಕ್ಷ್ಮಕ್ಕ, ಆರಾಮಾಗಿರಿ. ನೇತ್ರವಾಣಿ ಎಲ್ಲದಿ ಏನು, ಬೆಳಗ್ಗೆ ಅನ್ನೋಷ್ಟಿಗೆ ಫೋನ್ ಹಚ್ಚವ, ನನಗೂ ಕೈಕಾಲು ಆಡ್ಲಾರ್ದಂಗೆ ಆಗ್ಬಿಟ್ಟೈತಿ. ಅವ್ರಿಗೇನು ಹೆಂಗೊಂದು ಸಮಾಧಾನ ಮಾಡಿ ಕಳಿಸ್ಬಿಟ್ಟೆ ಲಕ್ಷ್ಮಕ್ಕನ, ಆದ್ರೆ ನನಗೆ ಸಮಾಧಾನ ಆಗವಲ್ದು. ಆದಷ್ಟು ಲಘುನ ಫೋನ್ ಹಚ್ಚವ ನೇತ್ರವ.